ವೆಲ್ಕಮ್ ಬ್ಯಾಕ್ ಟು ಪ್ರಭಿ ಟ್ರೇಡ್. ನೋಡಿ, ಟ್ರೇಡ್ನ ಸ್ವಲ್ಪ ಡಿಸ್ಕಷನ್ ಮಾಡಿ ಪ್ರೆಡಿಕ್ಷನ್ ಮಾಡೋಣ ಮಂಡ್ಯದು. ನಾಳೆ ವೀಕ್ಲಿ ಅನಾಲಿಸಿಸ್ ಅಂತ ಮಾಡ್ತೀನಿ. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಮಾರ್ಕೆಟ್ ಏನಾಗಿದೆ ಒಂದು ಸ್ವಲ್ಪ ನೋಡಿ. ಬೈಯರ್ಸ್ನ ಇನ್ವೈಟ್ ಮಾಡಿ ಅವ್ರಿಗೆಲ್ಲ ಎಲ್ ತಿಂದು ಆಮೇಲೆ ಮತ್ತೆ ಬೈಯಿಂಗ್ ಹೋಗಿ ಆಮೇಲೆ ಈ ಬಯರ್ಸ್ನ ಟಾರ್ಗೆಟ್ ಮಾಡೋಕ್ಕೆ ಬಂದಿದೆ, ಹೌದಾ? ಸೊ ಸಿಂಪಲ್, ಈ ಬಯರ್ಸ್ ಕೂಡ ಎಕ್ಸಿಟ್ ಆಗಿಲ್ಲ ಮಾರ್ಕೆಟ್ನಲ್ಲಿ, ಈ ಬಯರ್ಸ್ ಕೂಡ ಎಕ್ಸಿಟ್ ಆಗಿಲ್ಲ. ಯಾಕಂದರೆ ಇವ್ರ ಹೆಸಲ್ಲು ಇದರ ಕೆಳಗಡೆ ಇರುತ್ತೆ. ಸೊ ಮಾರ್ಕೆಟ್ ಇಲ್ಲಿಗೆ ಹೋಗಿದೆ ಅಂದರೆ ಏನಾಯಿತು, ಬಯರ್ಸು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಓಕೆ, ಮತ್ತೇನಾಗಂದರೆ ಈಗ ಮಾರ್ಕೆಟು ಫ್ಲ್ಯಾಟ್ ಟು ಗ್ಯಾಪ್ ಅಪ್ ಓಪನ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡೋಣ, ಮತ್ತು ಗ್ಯಾಪ್ ಡೌನ್ ಓಪನ್ ಆದರೆ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಇದೆ. ಓಕೆ, ಈಗ ರೆಡ್ ಕ್ಯಾಂಡಲ್ ಆಗಿ ರಿಟ್ರೇಸ್ಮೆಂಟ್ ತೊಗೊಂಡು ಕೂಡ ಸೆಲ್ಲಿಂಗ್ ಬರ್ಬೋದು, ಅಥವಾ ರೆಡ್ ಕ್ಯಾಂಡಲ್ ಆಗಿ ಡೌನ್ ಬಂದು ಕೂಡ ಸೆಲ್ಲಿಂಗ್ ಬರ್ಬೋದು. ಬೈ ಚಾನ್ಸು ಗ್ರೀನ್ ಕ್ಯಾಂಡಲ್ ಆಗಿ ಈ ಥರ ಆಯಿತು ಅನ್ಕೊಳ್ಳಿ, ಕ್ಲೋಸಿಂಗ್ ಪ್ರೈಸ್ಗೆ ಸ್ವಲ್ಪ ವೇಟ್ ಮಾಡಿ. ಅದು ಬ್ರೇಕ್ಔಟ್ ತೊಗೊಂಡು ಸಪೋರ್ಟ್ ಹೋಗುತ್ತಾ, ಅಥವಾ ಬ್ರೇಕ್ ಡೌನ್ ತೊಗೊಂಡು ಮತ್ತೆ ಅಪ್ ಹೋಗುತ್ತಾ, ಅಥವಾ ಬ್ರೇಕ್ ಡೌನ್ ತೊಗೊಂಡು ರೆಸಿಸ್ಟೆನ್ಸ್ ಆಗಿ ಕೆಳಗಡೆ ಬರ್ಬೋದು. ಸೊ ಇಲ್ಲಿ ಕೂಡ 3 ಚಾನ್ಸಸ್ ಇದ್ದಾವೆ. ಸೊ ಇದೊಂದು 2 3 4. ಸೊ ನಾಳೆ ಟೋಟಲ್ 4 ಚಾನ್ಸಸ್ ಇದ್ದಾವೆ. ಸೊ ಅದಕ್ಕಾಗಿ ಮಂಡೇ ನಾವು ಸ್ವಲ್ಪ ಕೇರ್ಫುಲ್ಲಿಂದ ಟ್ರೇಡ್ ಮಾಡಬೇಕು. ಓಕೆ, ನಿಫ್ಟಿ ಬಿಟ್ಟು ಕೂಡ ಸೇಮ್ ಅನಾಲಿಸಿಸು. ಇಲ್ಲಿ ಬಯರ್ಸ್ ಇದ್ದಾರೆ, ಈ ಬಯರ್ಸ್ ಇದ್ದಾರೆ, ಈ ಬಯರ್ಸ್ ಇದ್ದಾರೆ. ಸೊ ಈ ಬಯರ್ಸು ಸ್ವಲ್ಪ ವೀಕ್ ಹ್ಯಾಂಡ್ ಇದ್ದಾರೆ. ಸೊ ಈ ಬಯರ್ಸ್ನ ಟಾರ್ಗೆಟ್ ಮಾಡೋಕ್ಕೆ ಬರಲ್ಲ. ಬೈ ಚಾನ್ಸ್ ರೆಡ್ ಕ್ಯಾಂಡಲ್ ಆಯಿತು ಅಂದರೆ ರಿಟ್ರೆಸ್ಟ್ಮೆಂಟ್ಗೆ ಎಂಟ್ರಿ ಆಗಬೇಕು. ಫ್ಲ್ಯಾಟ್ ಟು ಗ್ರೀನ್ ಕ್ಯಾಂಡಲ್ ಆದರೆ ಸ್ವಲ್ಪ ವೇಟ್ ಮಾಡಿ, ಸಪೋರ್ಟ್ ತೊಗೊಂಡು ಮೇಲೆ ಹೋಗುತ್ತಾ, ಅಥವಾ ರೆಸಿಸ್ಟೆನ್ಸ್ ತೊಗೊಂಡು ಬರುತ್ತೋ, ಅಥವಾ ಬ್ರೇಕ್ಔಟ್ ಆಗಿ ಮೇಲೆ ಹೋಗುತ್ತೆ ಅಂತ. ಓಕೆ, ಮತ್ತು ಸೆನ್ಸೆಕ್ಸ್ನಲ್ಲೂ ಕೂಡ ಸೇಮ್ ನಿಫ್ಟಿ 50 ಮತ್ತು ಸೆನ್ಸೆಕ್ಸ್ ಎರಡು ಸೇಮ್ ಪ್ಯಾಟರ್ನ್ ಮಾಡಿದ್ದಾರೆ. ಬೈಯರ್ಸು ಇವರು ಬೈಯರ್ಸು. ಸೊ ಈ ಬೈಯರ್ಸ್ಗಿಂತ ಈ ಬೈಯರ್ಸ್ ಜಾಸ್ತಿ ಸ್ಟ್ರೆಂತ್ ಇದ್ದಾರೆ, ಈ ಬೈಯರ್ಸ್ಗಿಂತ ಈ ಬೈಯರ್ಸ್ ಫುಲ್ ಸ್ಟ್ರೆಂತ್ ಇದ್ದಾರೆ. ಸೊ ಫ್ಲ್ಯಾಟ್ ಓಪನ್ ಆದರೆ ಬೈಯಿಂಗ್ ಆರ್ ಸೆಲ್ಲಿಂಗ್, ಫ್ಲ್ಯಾಟ್ ಟು ಗ್ಯಾಪ್ ಡೌನ್ ಸೆಲ್ಲಿಂಗ್, ಗ್ಯಾಪ್ ಅಪ್ ಬೈಯಿಂಗ್. ಇದಾಗಿತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸು. ಧನ್ಯವಾದಗಳು.